200-300 ಕಾಯಿ ಬಿಡ್ತಾವ ಒಂದೊಂದ್ ಮರ. ಅದ್ರ ಕಾಯಿ ಮಟ್ಟೆ ಯಾರು ಮಾರಲ್ಲ, ಆ ಕಾಯಿ ಮಟ್ಟೆನೇ ತುಂಬಿಟ್ಟವ್ರ ಜಮೀನಿಗೆ. ಏನ್ ಬಗದ್ರೆ ಬರೀ ಗೊಬ್ಬರ ಅವ್ರ ಅಂಗಡಿ ಗದ್ದೆಲಿ ತಿರ್ಗ್ಬಿಡು, 2 ಡ್ರಮ್ಮನ್ನು ತಿರ್ಗ್ಬಿಟ್ಟ. ಬನ್ನಿ ಸರ್, ಎದುರುಗಡೆ ಬನ್ನಿ. ನಾನೇನು ಸರ್ ಇಲ್ಲಿ ಒಂದ್ 30 ವೆರೈಟಿ ಹಣ್ಣಿನ ಗಿಡ ಇದೆ ಒಳಗಡೆ. ನನಗೆ ಬೇಕಾಗಿರೋ, ಮನೆಗೆ ಬೇಕಾಗಿರಂತ ನಮ್ದು ದಾಳಿಂಬೆ ಗಿಡ, ಆಪಲ್ ಗಿಡ, ಮತ್ತೆ ಸಪೋಟೊ, ಮತ್ತೆ ಕಿತ್ಲೆ, ಆಮೇಲೆ ಸೀಬೆ, ವೈಟ್ ಸೀಬೆ, ಮ್ಯಾಂಗೋದಲ್ಲಿ 2 ಥರದ ತೋತಾಪುರಿ ಇದೆ. ಇದು ಇಲ್ಲಿ ಹಾಕೊಂಡಿದೀವಿ ಒಂದು. ಅಲ್ಲ, ಮಾವಿನ ಗಿಡ ಬಂದು ನೀರು ಜಾಸ್ತಿ ಆಗಲ್ವಾ? ನೀರೇ ಕೊಡಲ್ವಲ್ಲ ಸರ್ ನಾವು, ನೀರು ಜಾಸ್ತಿ ಆಗಕ್ಕೆ ಅದಕ್ಕೆ ನೀರು ಕೊಡ್ತೀವಲ್ವಾ? ನೀರೇ ಹಿಂಗ ಹೋಗುತ್ತೆ ಸರ್. ನೀರನ್ನೇ ಕೊಡಬಾರ್ದು. ಇವೆಲ್ಲ ನೀವು ನೋಡಿ, ನಿಮ್ಗೆ ಅನಿಸ್ಬೋದು ಎಷ್ಟು ಟನ್ ಆಗ್ಬೋದು ಸರ್ ಗೊಬ್ಬರ ಇಲ್ಲಿ ಭೂಮಿಗೆ. ಇದಕ್ಕಿಂತ ಬೇಕಾ ಸರ್ ಗೊಬ್ಬರ? ನೀವು ಕಾಸು ಕೊಡ್ತಾರೆ ಇವ್ರಿಗೆ. ಇಲ್ಲ, ಅವ್ರಿಗೆ ಸೊಳ್ಳೆ ಆಗಲ್ಲ. ಅವ್ರಿಗೆ ನಮ್ಮ ತೋಟಗಳಲ್ಲೇ ಸೊಳ್ಳೆ ಆಗಲ್ಲ. ನೋಡಿ, ಇದನ್ನ ನೈಸರ್ಗಿಕವಾಗಿ ಬಂದಿರೋ ಜೋಳ ತಗೊಳ್ಳಿ. ಯಾವುದೇ ಜೋಳ ಏನಕ್ಕೆ ಹಾಕಿದ್ದೀರಾ ಮಧ್ಯದಲ್ಲಿ? ಈಗ ನೋಡಿ, ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಇದೆಯಲ್ಲ ಸರ್ ಈ ತಡ್ನಿ, ಈ ತಡ್ಡಿಗೆ ಹುಳ ಹತ್ಬಿಡ್ತದೆ, ಇಡೀ ಹುಳ. ಸೊ ಈ ಜೋಳಕ್ಕೆ ಹಾಕ್ಬಿಟ್ರೆ ಜೋಳ ತಿನ್ನಕ್ಕೆ ಕನ್ವರ್ಟ್ ಆಯ್ತದೆ. ಇದೇ ಸುಭಾಷ್ ಪಳ್ಳೆಕರ್ ಹೇಳಿರೋದು. ಯಾವುದೇ ಏಕದಳ ಹಾಕಿರ್ಬೇಕಾದ್ರೆ ದ್ವಿದಳದಲ್ಲಿ ಏಕದಳ ಹಾಕಿರ್ಬೇಕು. ಏಕದಳ ಅಡಿಕೆ ಇದೆ, ಅದ್ರ ಜೊತೆಗೆ ಒಂದು ಕಾಯಿ ಬಿಡೋದು ಬೇಕು, ಇಮಿಡಿಯೇಟ್ಲಿ ಕಾಯಿ ಬಿಡೋದು ಏಕದಳ ಜೋಳ. ಇದೇನು ಮಾಡುತ್ತೆ, ಹುಳ ಹತ್ಕೋಗುತ್ತೆ, ಅದು ತಿನ್ಕೋತದೆ ಎಲ್ಲನೂ. ಆಮೇಲೆ ಹಸುಕು ಮೇವಾಯ್ತದೆ, ಸೆಣಬು ಮತ್ತು ತಡ್ನಿ ಉಳ್ಕೋತದೆ ನಿಮಗೆ ಕ್ರಾಫ್ಟು. ಇಲ್ಲಿ ನೋಡಿ, ಎಲ್ಲ ಕಾಯಾಗಿ ಎಲ್ಲ ಹಣ್ಣಾಗಿ ಅವೇ ಬಿದ್ದೋಯ್ತಾ ಇರ್ತವೆ. ನಾವು ಇನ್ನೇನು ಮುಟ್ಟಕ್ಕೆ ಹೋಗ್ಬೇಡ್ದು ಇಲ್ಲಿ. ಬನ್ನಿ ತೋರಿಸ್ತೀನಿ. ಇದು 1.5 ವರ್ಷದ ತೋಟ ಅಲ್ವಾ ಸರ್ ಇದು? ಇದು 1.5 ವರ್ಷದ ಸಸಿಗಳು. ನೋಡಿ, ಏನಾರ ಕೆಟ್ಟಾಗಿ ಬಂದಿದ್ದಾವ ನಿಮ್ಗೆ? ಏನಾದ್ರು ಅನಿಸ್ತಾ ಇದೆ ಯಾವ ಸೀಮೆ ಅಡಿಕೆ ಗಿಡ ಬೆಳೆಸಿದಾನೋ ಅಂತ ಬೈಕೊಳಂಗಿದ್ದಾವೆ ಏನಾರು? ನಮ್ಮ ತೋಟದಲ್ಲಿ ನೋಡಿದ್ರೆ ಇದೆಲ್ಲ ಇದಕ್ಕೆ ನಾವು ತೊಂದರೆ ಕೊಟ್ಟಿದ್ದು ನಾವೇ ಈ ತರ ಆಗಕ್ಕೆ. ಇದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂದೊಂದು ಕಂದು ಇಷ್ಟು ಕಾತ್ರ ಆಯ್ತು ಸರ್ ಬಾಳೆ. ಈ ಮರಿಗಳೆಲ್ಲ ಇದ್ವಲ್ಲ ನೋಡಿ, ಒಂದ್ 50-100 ಬಿಟ್ಟಿದ್ದು. ಅವಾಗ ಕಡ್ದಾಕ್ಬಿಟ್ಟು ಸಣ್ಣ ಹಾಕ್ಬಿಟ್ನಲ್ಲ. ಈಗ ನಿಮ್ಗೆ ಅದು ತೊಂದರೆ ಕೊಟ್ಟಿತ್ತಾ? ಅದು ತೊಂದರೆ ಯಾಕೆ ಕೊಡ್ತಿತ್ತು ಅಂದ್ರೆ ನಳ್ಳಾಗ್ಬಿಟ್ಟಿತ್ತು ಸರ್, ಸ್ವಲ್ಪ ಕಾಳೆಲ್ಲ ಬರಲ್ಲ. ನನಗೆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಗೊಬ್ಬರ ಆಗ್ಬೇಕು. ಇದೇ ಬಿದ್ದು ಸ್ವಲ್ಪ. ಈಗ ಅದು ತುಂಬಾ ಜಾಸ್ತಿ ಬೀಳ್ತದಲ್ವಾ ಇದು? ತುಂಬಾ ಬೀಳ್ತದೆ. ನಾನು ಏನ್ ಮಾಡಿದೆ, ಸ್ವಲ್ಪ ಕಟ್ ಮಾಡ್ಬಿಟ್ಟೆ. ತುಂಬಾ ಹಾವುಗಳೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು, ಮಂಗಳದಾವೆಲ್ಲ ಇತ್ತು. ಸ್ವಲ್ಪ ಇದು ಮಾಡ್ಕೊಳ್ಳೋದ್ರಿಂದ ಓಡಾಡಬೇಕು. ಹಣ್ಣು ಗಿಡಗಳು ನೆಡ್ಬೇಕಾಯ್ತಲ್ಲ. ನಮ್ ಭರತ್ ಫ್ರೆಂಡ್ ನೋಡಿ, ನೀವು ತಡ್ನಿ ಗಿಡನ ನೀವು ಕೆಮಿಕಲ್ ಹಾಕಿ ಈ ತರ ಬೆಳೆಯಕ್ಕಾಗಲ್ಲ. ಅಷ್ಟೇ ಒಬ್ಬದ ತಡ್ನಿ ಗಿಡ. ಇದೆಲ್ಲ ಕಾಳಾಗಿ ಅಕ್ಕಿಗಳು ತಿನ್ನಷ್ಟು ತಿಂತವೆ, ಬ್ಯಾಡ್ದೋದು ಕೆಳಗೆ ಬೀಳ್ತವೆ. ಅದೇ ಎಲೆಗಳು ನೋಡಿ ಎಷ್ಟು ಗೊಬ್ಬರ ಬೀಳ್ತದೆ ಇಲ್ಲಿ ಕೆಳಗೆ. ಎಲ್ಲ ಬಿದ್ದು ಅದೇ ಗೊಬ್ಬರ ಆಯ್ತದೆ. ಅದೇ ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಇದೇ ಬಲ್ತಿ ಎಲ್ಲ ಕೆಳಗೆ. ಸರ್ ಇದು ಕಂಪ್ಲೀಟ್ ಆಗಿ ಅದೇ ಕಳ್ಕೊಂಡಿರ್ತದೆ. ಇದ್ರ ಆಯ್ಸ್ ಕಳ್ಕೊಂಡಿರ್ತದೆ. ಇದ್ರ ಆಯ್ಸ್ ಕಳ್ಕೊಂಡಾದ್ಮೇಲೆ ಹುಲ್ ಬಂದ್ಬಿಡ್ತದೆ ಒಂಚೂರು. ಈ ಸೊಪ್ಪು ಬಂದ್ಬಿಡ್ತದಲ್ಲ ಬ್ಯಾರೆದು, ಆಗ ಕಾಳೆ ಇರ್ಸ್ಬಿಟ್ಟು ಬ್ರಷ್ ಕಟ್ಟರ್ ಹೊಡ್ಬಿಡ್ತೀನಿ ಮೇಲೆ. ಅದೇ ಮುಚ್ಚಿಗೆ ಹಾಕ್ಬಿಟ್ಟು ಹಿಂಗೆ ಕಾಳು ಬಂದ್ಬಿಡ್ತೀನಿ. ಜಾಸ್ತಿ ಉಳಕ್ ಹೋಗ್ಬಾರ್ದು. ಒಂದು ವರ್ಷ 2 ವರ್ಷ ಉತ್ತಿದ್ದೀನಿ. ಯಾಕೆ ಹೇಳಿ, ಗೊಬ್ಬರ ಸೇರಿಸ್ಬೇಕು. ಈಗ ಅಷ್ಟರಲ್ಲೇ ಗೊಬ್ಬರ ಒಳಗೆ ಸೇರಿಸ್ಬೇಕಾಯ್ತು, ಗಿಡ ಬರ್ಬೇಕಾಯ್ತು. ಈಗ ಗಿಡ ಬಂದಾಗಿದೆ, ನಾವು ಇನ್ನು ಡಿಸ್ಟರ್ಬ್ ಮಾಡೋ. ಬೇರೆ ಬುಟ್ಟಾಗಿದೆ, ಅದು ಇನ್ನು ಡಿಸ್ಟರ್ಬ್ ಮಾಡಬಾರ್ದು. ಬೇರೆ ಬುಟ್ಟಿಲ್ದ ಹೋದಾಗ ಉಳ್ಬೇಕು. ಈಗ ಜಾಸ್ತಿ ಉಳ್ಬೇಕು, ಮಾಡಲೇಬಾರ್ದು ಅಂತ ಅನ್ನೋದಕ್ಕಿಂತ ಆ ಸಮಯದಲ್ಲಿ ನಮ್ಗೆ ಮಾಡ್ಬೇಕು ಅನ್ಸಿದ್ರೆ ದಯವಿಟ್ಟು ನೋಡಿ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು, ನೀವು ಹೇಳ್ದಂಗೆ ಸಣ್ಣ ಗಿಡ ಇದ್ದಾಗ ನಮ್ಗೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ. ಇಷ್ಟ ಆದ್ಮೇಲೆ ಅದಕ್ಕೇನ್ ಬೇಕಾಗಿಲ್ಲ. ಹೌದು, ಇಷ್ಟ ಆದ್ಮೇಲೆ ನೋಡಿ ಅಲ್ಲಿ ದಾಳಿಂಬೆ ಗಿಡ ಎಷ್ಟು ಚೆನ್ನಾಗಿ ನಾವೇನು ಹಾಕಲ್ಲ, ಹಂಗೆ ಬರ್ತೈತೆ ಅಲ್ಲಿ ಆ ಮೂಲೆಯಲ್ಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಲ್ವ ಸರ್? ಇದಕ್ಕೆ ಏನು ಹಾಕಲ್ಲ ಸರ್ ನಾವು. ಯಾವ್ದಕ್ಕೂ ಬಂದು ಗೊಬ್ಬರ ನೋಡಿ. ಇದು ಕಾಯಿ ಹಂಗೆ ಮಡಗಿದ್ದು ಬಂದಿಲ್ವಾ? ಬರ್ತದೆ, ಕಾಯ್ಬೇಕು ನೋಡಿ. ದಾಳಿಂಬೆ ಗಿಡ ಇದು ಸುಮ್ಮನೆ ತಂದು ನಮ್ಮ ಹೆಂಡತಿ ಪ್ಯಾಕೆಟ್ ಸುಮ್ಮನೆ ಮಡಗೋದು. ಅದೇ ನೋಡಿ, ಹಣ್ಣಾಗಿ ಬಾಳೆಗೊನೆ ಎಲ್ಲ ಹಣ್ಣಾಗಿ ಅಕ್ಕಿಗಳು ತಿನ್ಕೊಂಡಿರೋದು. ನಾನು ತಿನ್ ಮಡಗಿರೋದಲ್ಲ ಸರ್ ಇದು. ಇಲ್ಲೇ ನೋಡ್ಬೋದು, ಸಾಕ್ಷಿಗೆ ಕಡ್ದಿಲ್ಲ. ಕಂಪ್ಲೀಟ್ ಆಗಿ ನಮ್ಮ ಅಕ್ಕಿಗಳು. ನಾನು ವಿಡಿಯೋದಲ್ಲಿ ಏನು ಹೇಳಿದೆ ನಿಮಗೆ, ಬಾಳೆಗೊನೆ ಬಿಡಿ ಬಿಟ್ಟಿದ್ದೀವಿ ಸರ್. ಜೀವ ಸಂಕುಲಗಳು ಬರ್ತವೆ, ಆಹಾರ ಉತ್ಪತ್ತಿನ ನೀವು ಮಾಡಿಕೊಡ್ಬೇಕು ಅವಕ್ಕೆ. ಅದು ಕೂಡ ಅವಕ್ಕೂ ಒಂದು ಸ್ವಲ್ಪ ಬಿಡಬೇಕು. ಹಣ್ಣಾದ ಬಾಳೆಗೊನೆಗಳು ತಿನ್ಕೊಂಡು ಬಿಸಾಕಿರೋದು ಇದು.
ಸರ್ ಈಗ ಇನ್ನು 1 ವರ್ಷಕ್ಕೆ ಈ ಗಿಡ ಆ ಸೈಜ್ ಬರುತ್ತಾ ಮೇಲ್ಗಡೆ ಇದೆ ಕಂಪ್ಲೀಟ್ ಆಗಿ ಬರುತ್ತೆ ಸರ್, 100% ಬರ್ತದೆ, ಯಾವುದೇ ಡೌಟ್ ಇಲ್ಲ ನಿಮ್ಗೆ. ನೋಡಿ ಎಷ್ಟು ಆರೋಗ್ಯಕರ ಇದೆ. ಇದು 6 ತಿಂಗಳು ಸೊಸೆ ಅಂದ್ರೆ ಯಾರೋ ನಂಬ್ತಾರ? ಇದು 6 ತಿಂಗಳು ಸಸಿನಾ? ಅಲ್ಲ, 6 ತಿಂಗಳು ಆದ್ಮೇಲೆ ನಾನು ತಂದಿಟ್ಟು ಇದು 1 ವರ್ಷದ ಗಿಡ. ಇದು ಪ್ಯಾಕೆಟ್ ಅಲ್ಲಿ 6 ತಿಂಗಳಿತ್ತು. ನೀವು ಬಿಚ್ಚ ಯಾವಾಗ ಪ್ಯಾಕೆಟ್ಗೆ ಹಾಕ್ತಿರಿ ಅದರಿಂದ ಲೆಕ್ಕ, ಮಗು ಹುಟ್ಟಾಗ್ಲಿಂದ ಲೆಕ್ಕ ತಾನೆ. ಸೊ ಇದ್ರ ಬಂದು ಇದಕ್ಕೆ 1 ವರ್ಷದ ಮೇಲೆ 6 ತಿಂಗಳು ಇದಕ್ಕೆ ಆಯ್ಸು. ಹೆಂಗಿದೆ ಅಂದ್ರೆ ಈಗ 1 ವರ್ಷ ಆಗೈತೆ ಅಷ್ಟೇ ಇದಕ್ಕೆ. ನಾನು ಭೂಮಿಗೆ 1 ವರ್ಷ ಆಗಿದೆ. 1.5 ವರ್ಷ, 1.5 ವರ್ಷ ಲೆಕ್ಕ ಇದು. ನೈಸರ್ಗಿಕವಾಗಿ ಬರೋದು ಇದೆಲ್ಲ. ನೀವು ಯಾವುದೇ ಗೊಬ್ಬರ ತಂದು ಸುರಿದು ಕೆಮಿಕಲ್ ಹಾಕಿ ತಿನ್ನಿಸಿ ಅದಕ್ಕೆ ಗುತ್ತಿ ಉಳುಮೆ ಮಾಡಿ ಮಾಡಿರೋಂಥದ್ದಲ್ಲ. ಅದೇ ಬತ್ತಾರಂಥದ್ದು. ನಿಮಗೆ ಇದರಲ್ಲಿ ತಾಳ್ಮೆ ಇರಬೇಕು ಮಾತ್ರ. ನಿಮ್ದ್ರಲ್ಲೂ ಫಸ್ಟು ಇದು ಕಾಂಗ್ರೆಸ್ ಜಾಸ್ತಿ ಇತ್ತಾ? ಇಲ್ಲ ಸರ್, ಕಾಂಗ್ರೆಸ್ ಗಿಡ ಇಲ್ಲಿ ಎಲ್ಲಿ ನಿಮಗೆ ಬಿಸಿಲು ಅವಕ್ಕೆ ಈ ತಡ್ನಿ ಸೊಪ್ಪೆಲ್ಲ ಯಾಕೆ ಹಿಂಗಿರ್ಬೇಕು ಅನ್ನೋದು ಇವೆಲ್ಲ ಬರಬಾರ್ದು ಅಂತಾನೆ. ಬನ್ನಿ ಬನ್ನಿ, ಹಿಂಗೆ ಬನ್ನಿ, ಹಿಂಗೆ ಹೋದ ಬನ್ನಿ. ಓಡೋಗ್ಬಿಡ್ತಾ ಇದ್ರಿಲ್ಲ ಯಾಕೆ? ತಿಳ್ಕೊಬಿಡಿ ಪೂರ್ತಿಯ. ನಿಮಗೆ 2 ವರ್ಷ 3 ವರ್ಷದ ಗಿಡ ಹೆಂಗೆ ಇರುತ್ತೆ ಎಲ್ಲ ನೋಡ್ಕೊಂಡು ನೀಟಾಗಿ ಯಾವ ರೀತಿ ಬೆಳೆಸೋರು ಅನ್ನೋದು ನೋಡ್ಕೊಂಡು ಹೋಗ್ಬೇಕು ನೀವು. ಯಾವುದು ಕೆಮಿಕಲ್ಗಳು ಹಾಕೋಕೆ ಹೋಗ್ಬೇಡಿ ಸರ್, ದಯವಿಟ್ಟು ಉಳಕ್ಕೂ ಹೋಗ್ಬೇಡಿ ಜಾಸ್ತಿ. ಉಳಗಲ್ಲ, ನಾವು ಹಿಂಗೆ ಓಡಾಡೋದಿಲ್ಲ. ನಾವು ಸ್ವಲ್ಪ ಯಾಕೆ ಇಲ್ಲಿ ಓಡಾಡ್ತೀವಿ, ಇಲ್ಲೊಂದ್ಸತಿ ರೋಡ್ ಯಾಕೆ ಮಾಡ್ಕೊಂಡಿದೀವಿ ಅಂದ್ರೆ, ಈಗ ನಮ್ದು 1 ವರ್ಷ ಆಗೈತೆ ಸರ್ ಗಿಡ. ನಮ್ದು ಅಂದ್ರೆ ನಿಮ್ಮಷ್ಟು ಚೆನ್ನಾಗಿ ಬೆಳೆದಿಲ್ಲ, ಅದಕ್ಕೆ ನಾನು ಕೇಳ್ತಾ ಇರೋದು. ಇಲ್ಲಿ ಅಮ್ಕಕ್ ಬರ್ತೀವಿ, ಇದನ್ನ ಪ್ರೆಸ್ ಮಾಡ್ಬೇಕಲ್ಲ, ಜೀವಾಮೃತ ಕೊಡ್ಬೇಕಾರೆ ಅದಕ್ಕೆ ಒಂದ್ ಸ್ವಲ್ಪ ರೋಡ್ ಮಾಡ್ಕೊಂಡಿದೀವಿ. ಅದಕ್ಕೆ ಇಲ್ಲಿ ಒಳಗಡೆ ಒಂದು ಜಟ್ಟು ಹೋಗಿದೆ, ಅಲ್ಲಿ ಮೂಲೆ ಮಾಡ್ಕೊತದೆ, ಅವನ್ನ ಆನ್ ಮಾಡ್ಕೊಂಡು ಹೊಡಿತಾ ಇರ್ತೀವಿ. ಇನ್ನೊಂದು 2 ವರ್ಷ ಬಿಟ್ಟಿನಿ, ಫ್ರೀ ಆದಾಗ ಬಂದು ನೋಡಿ ಸರ್ ನಮ್ಮ ಭೂಮಿನ. ಇನ್ನೂ ಡಿಫ್ರೆಂಟ್ ಆಗಿ ಕಾಣ್ತಾ ಇರ್ತದೆ ನಿಮಗೆ. ಇಲ್ಲಿ ಮಾವಿನ ಸಸಿಗಳು ನೆಟ್ಟಿದ್ದೀನಿ. ನಾವು ಬೇಡ ಬನ್ನಿ ಅಂತ ಫಸ್ಲು ಬರುವಾಗ ಒಟ್ಟಿನಲ್ಲಿ ಇನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಓಡಾಡುವಷ್ಟು ಫಸ್ಲು ತಗೊಳ್ಳುವಷ್ಟು ಜಾಗ ಮಾಡ್ಕೋತೀರಾ? ಮಾಡ್ಕೋತೀವಿ. ಅದೇ ಆಗುತ್ತಲ್ಲ. ಈಗ ಮುಗ್ಬಿಡ್ತು ಒಂದು ಸ್ವಲ್ಪ ಕಾಲಲ್ಲಿ, ಏನೂ ಆಗಲ್ಲ. ನೋಡಿ ಇಲ್ಲಿ ಏನಾದರೂ ನಾವು ಉಳ್ಬೇಕು ಅನ್ಸದ? ಇಲ್ಲ, ಇಷ್ಟಿದ್ದಾಗ ಗಿಡ ನೋಡಿ ಸರ್ ನೀವು. ಉತ್ತರನೇ ಪಾಪ. ನಾವು ಇವು ನೋಡಿ ಜೈನ್ ಹುಳಗಳು ನಿಮ್ಗೆ ಮರ್ತ್ಬಿಟ್ಟೆ ಸರ್. ಜೈನ್ ಹುಳ ಕಟ್ಟೋದಲ್ಲಿ ಇಷ್ಟು ಅಗಲ ಐತೆ ಸರ್. ನೈಸರ್ಗಿಕವಾಗಿ ಬೆಳೆದಿರೋದು, ಬಂದಿರೋದು ಹೊರಗಡೆಯಿಂದ. ಯಾಕೆ ಹೇಳಿ, ವಿಷ ಹೊಡಿತಲ್ಲ, ಅದು ನಮ್ಮ ಜಾಗದಲ್ಲೇ ಕಟ್ಟದೆ. ಆ ಮರದಲ್ಲಿ ಇಷ್ಟು ಹಿಂಗೆ ಬಂದೈತೆ ಅದು. ಯಾಕೆ ಅಂದರೆ ನಿಮಗೆ ಹೂಗಳು ಕೊಟ್ಟಿದ್ದೀನಿ. ಅದಕ್ಕೆ ಸೆಣಬಲ್ಲಿ ಹೂ ಇದೆಯಲ್ಲ, ಅದ್ರ ಮಕರಂದಗಳನ್ನ ಹೀರಕ್ಕೆ ಜೈನ್ ತುಪ್ಪ ಮಾಡ್ಕೊಳಕ್ಕೆ ಅದು ಬಂದಿರೋದು, ಅದು ಕಟ್ಕೊಂಡಿರೋದು. ಈಗ ಇಲ್ಲಿ ವಿಷ ಹೊಡೆಯಲ್ಲ. ಆಮೇಲೆ ನಾನು ಯಾವುದೇ ಬೇಕಾಗಿರೋ ಪಾಯ್ಸನ್ ಇಲ್ಲಿ ಹಾಕಲ್ಲ. ಅಲ್ಲ, ಗಿಡ ಹಾಕುವಾಗ ಅಥವಾ ಗಿಡ ಹಾಕೋಕ್ಕಿಂತ ಮುಂಚೆ ಸೆಣಬು ಹಾಕಿದ್ದ ನೀವು? ಗಿಡ ಹಾಕಾದ್ಮೇಲೆ? ಸರ್, ನಾನು ಗಿಡ 1 ವರ್ಷದ ಭೂಮಿಗೆ ಯಾವಾಗ ಬರ್ತೋ ಅದು ಬೀಜೋಪಚಾರ ಮಾಡಿ ನೆಟ್ಟಿರೋಂಥದ್ದು. ಇವೆಲ್ಲ 5 kg ಸಗಣಿ, 50 ಲೀಟ್ರ್ ನೀರಿಗೆ ಒಂದು ನಿಮ್ಮದಂಥ ಕಾಟನ್ ಪಂಚಲ್ಲಿ ಕಟ್ಟಿಬಿಟ್ಟು ಮಧ್ಯದಲ್ಲಿ ಒಂದು ದೊಣ್ಣೆ ಇಟ್ಬಿಟ್ಟು ಇಡೀ ರಾತ್ರಿ ಅದ್ರ ರಸನ ಇಳಿಸಿ ಅದಕ್ಕೆ 5 ಲೀಟ್ರ್ ಗಂಧವನ್ನು ಹಾಕಿ 50 ಗ್ರಾಮ್ ಸುಣ್ಣ ಹಾಕಿ ಬೆಳಿಗ್ಗೆ 6 ಗಂಟೆಯಲ್ಲಿ ಅದನ್ನು ಹಿಂಡಿ ಚೆನ್ನಾಗಿ ಸಗಣಿನ ಅದರ ರಸನ ಬೀಜೋಪಚಾರ ಮಾಡಿ 1 ನಿಮಿಷ ಎಜ್ಜಿ ಗಿಡಗಳು ನೆಟ್ಟಿರುವಂಥದ್ದು. ಯಾವುದೇ ಜಗತ್ತಿನ ಬೇರಿಗೆ ಆಗುವಂಥ ಫಂಗಸ್ ಈ ಬೀಜೋಪಚಾರ ಮಾಡಿ ನೆಟ್ಟಿದ್ದೇ ಆದಲ್ಲಿ ಸೈನಿಕರು ಕೆಲಸ ಮಾಡೋಂಥ ಫಂಗಸ್ ವಿರುದ್ಧ ಸೈನಿಕರು ಹೋರಾಟ ಮಾಡೋದಷ್ಟು ಬೇರಿಗೆ ಹೋರಾಟ ಮಾಡುವಂಥ ಶಕ್ತಿ ನಮ್ಮ ಬೀಜೋಪಚಾರಕ್ಕೆ ಇದೆ. ಗಂಧಕ್ಕೆ ಮತ್ತು ಸಗಣಿ ಸುಣ್ಣ ಇಷ್ಟೇ ನಿಮ್ಗೆ ಖರ್ಚಾಗ. 50 ಗ್ರಾಮ್ ಸುಣ್ಣಕ್ಕೆ ಮಾತ್ರ ಒಂದು 10 ರೂಪಾಯಿ ಖರ್ಚಾಯ್ತು. ಅಲ್ಲ, ಅದೆಲ್ಲ ಈ ಗಿಡ ಇಟ್ಟಾದ್ಮೇಲೆ ಇವನ್ನೆಲ್ಲ ಎರ್ಚಿದ್ರ ಅಥವಾ ಫಸ್ಟ್ ಟೈಮ್ ಭೂಮಿ ರೆಡಿ ಮಾಡುವಾಗಲೇ ಇದನ್ನೆಲ್ಲ ಎರ್ಚಿದ್ರ? ಈ ಗಿಡ ಭೂಮಿಗೆ ಬಿದ್ದಾಗ ಇದು ಬೇರ್ ಕಚ್ಚಿರಲ್ಲ. ಮಿನಿಮಮ್ ಬೇರ್ ಕಚ್ಬೇಕಾದ್ರೆ 1 ವರ್ಷ ಬೇಕು. ನೀಟಾಗಿ ಅದು ಬೇರ್ ಬಿಟ್ಟು ಎಲೆಲ್ಲ ಉದ್ರೋಗಿ ಹೊಸ ಎಲೆ ಚಿಗುರುತ್ತದಲ್ಲ, ಅಲ್ಲಿವರೆಗೂ ವರ್ಷಕ್ಕೆ 3 ಬಾರಿ ನಾನು ಹಸಿರೆಲೆ ಗೊಬ್ಬರ ಸೇರಿಸ್ತಾ ಬಂದಿದ್ದೀನಿ. ಅದು ಯಾವುದರಲ್ಲಿ? ನಾನು ಮಿನಿ ಟಿಲ್ಲರಲ್ಲಿ ನೋಡಿದ್ರಲ್ಲ. ಯಾವ ರೀತಿ ಉಳಬೇಕು ಅಂದರೆ ಸರ್, ಭೂಮಿಗೆ ಕಾಡು ಮಳೆ ಬಂದಾಗ ಅದ ಇಟ್ಕೊಂಡು ಕಾಡು ಮಾತ್ರ ಅಂಟ್ಕೋಬೇಕು, ಅದಕ್ಕೆ ಮಣ್ಣು ಹಂಗೆ ಉಳಬೇಕು. ಗಿಡದ ಪಕ್ಕ ಹೋಗಿ ಉಳಬಾರ್ದು. ಬೇರ್ ಬಿಟ್ಟಿರ್ತದೆ, ಆಗ್ತಾನೆ ಚಿಗುರುತ್ತಾ ಇರ್ತದೆ, ಅಲ್ಲಿ ಹೋಗಿ ಉಟ್ಬಿಟ್ಟು ಬೇರ್ ಗಿಡ ಬೇಡ. ಈಗ ನಾವು ಉಳುವಂಥ ನೆಸೆಸಿಟಿ ಇಲ್ಲ. ಇಲ್ಲಿ ಬೀಜಗಳು ಬಂದು ಇಲ್ಲೇ ಬೀಳ್ತದೆ, ಇದೇ ಉಡ್ತದೆ. ಸೊ ಇದು ಬಿಡಬೇಕು ನಾವು. ಮಿನಿಮಮ್ 4-5 ತಿಂಗಳೊಳಗೆ ಇದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಒಂದು ವೇಳೆ ನಿಮ್ಗೆ ಸಮಾಧಾನ ಆಗಲಿಲ್ಲ ಅಂದರೆ
ಇದು ಬಿಡ್ಲೇ ಇಲ್ಲ, ಬಿಡ್ಲಿಲ್ಲ ಅಂದ್ರೆ ಹ್ಮ್ ಏನ್ ಮಾಡಿ ಅಂದ್ರೆ ಇದಾವ ಮಧ್ಯದಲ್ಲಿ ಅರ್ಧ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಅರ್ಧ ಕಟ್ ಮಾಡ್ಕೊಂಡು ಜಾಗ ನೀಟ್ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ ಕಾಣಂಗೆ ಕಾಳು ಎರ್ಚ್ಕೊಳ್ಳಿ ಸರ್. ಎರ್ಚ್ಬಿಟ್ಟು ಉಡಿ ಮಾಡಾಕ್ಬಿಡಿ. ಇದನ್ನ ಇನ್ನೋಸಿ ಬಿಟ್ಟಿರ್ತೀರಲ್ಲ, ಉಡಿ ಮಾಡಿದಾಗ ಆಯ್ತದೆ, ಎಲ್ಲ ಉಡಿ ಆದಾಗ ಅದ್ರ ಮೇಲೆ ಬೀಳ್ತದೆ. ಮಳೆಗಾಲಕ್ಕೆ ಆಟೋಮೆಟಿಕ್ಕಾಗಿ ಬೀಜಗಳು ಹುಡ್ತವೆ. ಹೀಗೂ ಮಾಡ್ಬೋದು. ಇನ್ನೊಬ್ಬರು ಪಾಪ ಒಳಗಡೆ ಬರೋ ನೋಡಿ ಸರ್, ಈ ಗಿಡ ಈಗ ನಟ್ಟಿದ್ದು. ಯಾಕಂದ್ರೆ ಒಂದು ಹಸು ನಮ್ಮ ಅಮ್ಮ ಬಿಟ್ಬಿಟ್ಟು ಒಂದ್ಸಲಿ ಆ ಕಡೆ ಬರ್ಬೇಕಾದ್ರೆ ಶುಂಠಿ ಹಾಕಿಕ್ಕೆ ಮುಂಚೆ ತುಣಿದು ಹಾಕ್ಬಿಟ್ಟಿತ್ತು, ಕಟ್ಟಾಗ್ಬಿಟ್ಟಿತ್ತು. ನೋಡಿ ಈಗ ನಟ್ಟಿ 4 ತಿಂಗಳಾಗಿಲ್ಲ, ಹೆಂಗ್ ಬಂದೈತೆ. ಯಾವ್ದಾರ ಗೊಬ್ಬರ ಕೇಳ್ತೈತೆ ಸರ್ ಅದು ನೋಡಿದ್ರೆ ಏನಾರು ಗೊಬ್ಬರ ಹಾಕ್ಬೇಕು ಅನ್ಸದ ನಮ್ಗೆ. ನಮ್ಮ ತೋಟದಲ್ಲಿ ಹಿಂಗೆ ಬಂದಿಲ್ವಲ್ಲ. ಅಲ್ಲ, ನಾವೇನಾದ್ರು ಗೊಬ್ಬರ ಬರ್ತೀನಿ ಸರ್, ನೀವು ಗೀಳಿ ಮಾಡ್ತಾ ಇದ್ರಿ, ನಾನು ಬಂದು ನೋಡ್ತೀನಿ. ಅಲ್ಲ ನಾವೇನು ಅದರಲ್ಲಿ ಬಂದಿಲ್ಲ ಅಂತ ನಾವೇನು ಇದು ಮಾಡ್ತಾ ಇಲ್ಲ. ನಮ್ದು ಕಂಪೇರ್ ಮಾಡಿದ್ರೆ ನಮ್ದು ಇಷ್ಟು ಚೆನ್ನಾಗಿರೋ ಗಿಡಗಳಿಲ್ಲ. ಆದ್ರೆ ನಾವು ತುಂಬಾ ತೊಂದರೆ ಕೊಟ್ಟಿದ್ದೀವಿ ಹೊಡಿಯೋದಕ್ಕೆ. ಭೂಮಿ ತಾಯಿ ಬಂದೇ ಇಲ್ಲ ಸರ್. ನಮ್ಮ ಗಿಡಗಳು ತುಂಬಾ ಅನುಭವಿಸಿದೆ. ಇದು ನೋಡಿ ಸರ್, ಒಂದು ಸ್ವಲ್ಪ ಗೆಣಸನ್ನು ಹಾಕೊಂಡು ಹೋಗ್ತಾ ಹೋಗ್ಬೇಕು. ಇಷ್ಟು ಅಗಲೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಗೆಣಸಿಗೆ. ಇದು ಮನೆಗೆ ಅಂದ್ಬಿಟ್ಟು ಮಕ್ಕಳಿಗೆ ಫೈಬರ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಗೆಣಸು ಹಾಕಿದ್ರೆ ಸಿಹಿಗೆಣಸು ಮಣ್ಣು ಸಡ್ಲ ಮಾಡುತ್ತೆ. ಮಣ್ಣು ಸಡ್ಲ ಒಂದು ಹಾವು ಬಂದು ಸೇರ್ಕೊಳ್ಳುತ್ತೆ, ಅದರಿಂದ ತೆಗೆದುಬಿಟ್ಟು ಅಂತ ಹೇಳ್ತಾರೆ. ನಾವು ಹಾಕಿದ್ದೀವಿ ಸ್ವಲ್ಪ, ಆದರೆ ಎಷ್ಟು ಮಟ್ಟಿಗೆ ಅದು ಸೇಫ್ ಅನ್ನೋ ಥರ. ಹಾವು ಬರುತ್ತಾ ಅಥವಾ ಎಷ್ಟು ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ನಾನು ಏನು ಮಾಡ್ಕೊಂಡಿದ್ದೀನಿ ಸರ್ ಹಾವುಗೆ? ಅಂದರೆ ಇರಬೇಕು ಹಾಕೊಂಡಿದ್ದೀನಿ. ನಿಮ್ಗೆ ಏನು ಕೆಲಸ ಸರ್ ಇಲ್ಲಿ? ಏನಿಲ್ಲ, ಬೇಕಾ ಗೆಣಸು ಬಂದಾಗ ಕಿತ್ಕೊಂಡು ಹೋಗೋದು ಅಷ್ಟೇ. ಕುಡ್ಲಿ ಇಟ್ಕೊಳ್ಳಿ ಸರ್, ಆ್ಯಂಗ್ಲೌಸ್ ಹಾಕೊಳ್ಳಿ, ಹಿಂಗೆ ಅನ್ಕೊಳ್ಳಿ, ಗೆಣಸು ಕಿತ್ಕೊಳ್ಳಿ, ಮನೆಗೆ ಹೋಗಿ. ಇಲ್ಲೇ ಮನೆಗೆ ಕೂತೀರಿ ಹಾಸಿಗೆ ಹಾಸ್ಕೊಂಡು. ಏನು ಸರ್? ಯಾಕೆ ಹಾವು ನಮ್ಮ ಭೂಮಿಲಿರ್ದಾನೆ, ಪ್ರಕೃತಿಲಿಲ್ದಾನೆ ಮನೇಲಿ ರಗ್ಗೋಚ್ಕೊಂಡು ಮನಿಕಬೇಕಾಯ್ತು ಅದು. ಅದಕ್ಕೂ ಹಂಗಾರೆ ರೇಟ್ಸ್ ಇಲ್ವಾ ಸರ್? ನೀವು ಹೇಳೋ ಲೆಕ್ಕಾಚಾರ ಹಂಗಿದೆ. ಗೆಣಸು ತಿನ್ನಕ್ಕೆ ಅಂದ್ರೆ ಭೂಮಿ ಕೊಡ್ತಾ ಇದೆ, ಕಿತ್ಕೊಳ್ಳಿ ಹೋಗಿ ಮನೆಗೆ. ಏನು ಅದು ಮಾರ್ಬೇಕಾಯ್ತಾ ನೀವು? ಫಸ್ಟ್ ನೀವು ಪ್ರಿಪೇರ್ ಆಗಿ ಚೆನ್ನಾಗಿ ಸದೃಢವಾದ ದೇಹ ಸಾಕೊಳ್ಳಿ ಫಸ್ಟು, ಆಮೇಲೆ ನೋಡೋಣ ದುಡ್ಡ. ನಿಮ್ಮ ಆರೋಗ್ಯ ಇದ್ರೆ ಅದೇ ಕೋಟಿ. ಫಸ್ಟು ದುಡ್ಡು ಅನ್ನೋದ ಕಮ್ಮಿ ಮಾಡಬೇಕು ಫಸ್ಟು ಮನ್ಸ. ಹಾವು ಇರ್ತಾನೆ ಪಾಪ, ಹಾವುಗಳು ಇರ್ತಾನೆ ಇಲ್ಲೆಲ್ಲಿ ಇರ್ತವೆ ಸರ್ ಹಾವುಗಳು. ಓಡಾಡ್ಲಿ ಬಿಡಿ ಸರ್, ಅವು ಇರಲಿ. ಹಾವು ನೋಡಿ ಸರ್, ಇದು ಅವರೇ ಗಿಡ, ತೊಗರಿ ಗಿಡ. ಇದು ಪ್ರತಿಯೊಂದು ಜಾಸ್ತಿ ಮಾಡ್ತಾ ಬರ್ಬೇಕು ನೆಕ್ಸ್ಟ್ ನಾನು. ತೊಗರಿ ನಮ್ಮ ತೋಟದಲ್ಲಿ ಜಾಸ್ತಿ ಇದೆ ಸರ್. ಒಳ್ಳೇದು ಸರ್, ಅದು ತುಂಬಾ ಜೇನುಳ ಆಗುತ್ತೆ. ತೊಗರಿಗೆ ಜೇನುಳ ಜಾಸ್ತಿ ಬರುತ್ತೆ. ಜೇನುಳ ಮತ್ತೆ ಗಿಳಿ. ನಿಮ್ಮ ತೋಟದಲ್ಲಿ ಯಾವಾಗಲೂ ಗಿಳಿ ಇರುತ್ತೆ ನೀವು ತೊಗರಿ ಹಾಕಿದ್ರೆ. ಹಾಕ್ಬೇಕು, ಮಾಡಬೇಕು. ಇಲ್ಲಿ ಮಿನಿಮಮ್ ಒಂದು 300 ಸೀಬೆ ಬಿಟ್ಟಿತ್ತು ಸರ್. ಒಂದೂವರೆಲ್ಲ ಕಿತ್ಕೊಂಡು ತಿಂದು ಚೆನ್ನಾಗಿ ತಿನ್ಕೊಂಡ್ರು ಮಾತ್ರ. ಅಕ್ಕಿಗಳು ಇದ್ರತವೆ ಗೋಡ್ ಕೊಡ್ಕೋ, ಇಲ್ಲೆಲ್ಲ ನೆನ್ನೆಲ್ಲ ಕೊನೆ ಕಟ್ಕೊಂಡು. ಇಲ್ಲಿ ಯಾಕೆ ಗಿಡಗಳು ಸ್ವಲ್ಪ ದೊಡ್ಡ ಇದೆ? ಯಾವುದು ಸರ್? ಅದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ಇದು 3 ವರ್ಷದ್ದು, 2.5 3 ವರ್ಷ. 2.5 ವರ್ಷ. ಅದು 1 ವರ್ಷ ಇದಕ್ಕೂ 1.5 ವರ್ಷ. ಅದು ಎಷ್ಟು ವರ್ಷ ಅದು? ಅದಕ್ಕೆ ಇದು ಎಲ್ಲ ಒಂದೇ ಬ್ಯಾಚು. ಮತ್ತೆ ಯಾಕೆ ಸದೃಢವಾಗಿ ಬೆಳೆದಿದೆ ನೋಡಿ. ನೈಸರ್ಗಿಕ ಕೃಷಿಯಲ್ಲಿ ವಿರಿಫಾರ್ಮಿಟಿ ಬರಲ್ಲ. ನೋಡಿ, ಅದು ಚೆನ್ನಾಗಿ ಆಹಾರ ಸಿಕ್ಕಿದೆ, ಬೇರೆ ರೂಟ್ಸ್ಗಳು ಚೆನ್ನಾಗೆ. ಈಗ ಮನೆಯಲ್ಲಿ ಸಾವಯವ ಕೃಷಿಗೆ ಹೋಗಿ ಹಿಂದೆ ಇದ್ರು, ಒಬ್ಬ ಸಣ್ಣ ಇರ್ತಾನೆ, ಒಬ್ಬ ದಪ್ಪ ಇರ್ತಾನೆ, ಒಬ್ಬ ಮೀಡಿಯಂ ಆಗಿರ್ತಾನೆ, ಒಬ್ಬ ಬಲಿಷ್ಠವಾಗಿರ್ತಾನೆ. ಹಾಗೆ ನೈಸರ್ಗಿಕ ಕೃಷಿ ಇಲ್ಲೇ ನೋಡಿ, ನ್ಯಾಚುರಲ್ ಆಗಿ. ಈಗ ಹಿಂದೆ 7 8 10 ಮಕ್ಕಳು ಮಾಡ್ಕೋತಿದ್ರು, ಒಬ್ಬ 3 ಮಕ್ಕಳು ಮಾಡ್ಕೋತಿದ್ದ. ಹಂಗೆ ಅವನು ಸ್ವಲ್ಪ ಶಕ್ತಿ ಜಾಸ್ತಿ ಇತ್ತು, ಚೆನ್ನಾಗಿ ತಗೊಂಡು ಚೆನ್ನಾಗಿ ಬಂದವನು ಅವನು ಆರೋಗ್ಯಕರವಾಗಿ. ನೋಡಿ ಗಿಡ ಹೆಂಗಿದ್ದದು, ಅದಕ್ಕೇನಾದ್ರು ಸುರಿದಿದ್ದಾವ ನಾವು ತಂದು. ಅವ್ನು ರೂಟ್ಸ್ಗಳು ಚೆನ್ನಾಗಿ ಹುಡ್ಕೋನೆ, ಕೆಲಸ ಮಾಡೋಣ ಚೆನ್ನಾಗಿ. ಅವನು ಒಂದು ಸ್ವಲ್ಪ ಹುಡಿಕೊಂಡು ಹೋಗೋಣ, ಎಲ್ಲ ಕಡೆಗೂ ಬೇರೆ ಹುಡಿಕೊಂಡು ಚೆನ್ನಾಗಿ ಕೆಲಸ ಮಾಡೋಣ. ಒಂದು ಸ್ವಲ್ಪ ತಡಿ, ನಾನು ಈಗ ನಿಧಾನಕ್ಕೆ ಶೀತಾಂಶ ಕಾರಣ ಇಷ್ಟೇ, ಅದು ಮ್ಯಾಲಿದೆ ಹೈಟಲ್ಲಿ. ಇಲ್ಲಿ ಶೀತ ಇದೆ ಒಂದು ಸ್ವಲ್ಪ. ಅಲ್ಲಿ ನೀರು ಮಳೆಗಾಲ ಅಲ್ವ, ಈಗ ಭತ್ತಕ್ಕೆ ನೀರು ತುಂಬೋರು ನೋಡಿ. ಆ ನೀರು ಶೀತಾಂಶ ಈ ಗದ್ದೆಗೆ ತುಂಬ ಇದೆ. ಮತ್ತೆ ಅತ್ಯಂತ ಹೆಚ್ಚು ಇಳುವರಿ ಸಿಗೋದು ನೀವು ನಿಂತಿರೋ ಭೂಮಿಲೇ. ಯಾಕಂದ್ರೆ ನಾನು ಶುಂಠಿ ಹಾಕಿದೆ, ನಮ್ಮ ಅಪ್ಪ ಪೊದಿಲ ವರ್ಷ ಕೊಟ್ಟಾಗ ಕೆಮಿಕಲ್ ಹಾಕಿ ಮಾಡಿದೆ. ಆಗ ನನಗೆ ಇದರಲ್ಲಿ ಒಂದು 20 kg ಶುಂಠಿ ಹಾಕಿದ್ದು ಗದ್ದೆಯಲ್ಲಿ. ಹೆಚ್ಚು ಕಡಿಮೆ 450 kg ಶುಂಠಿ ಬಿದ್ದಿತ್ತು 20 kg. ಅಷ್ಟು ಫಲವತ್ತತೆ ಆದ ಭೂಮಿ ಇದು ನಿಂತಿರೋದಾಗ, ಅಷ್ಟು ಚೆನ್ನಾಗದಿತ್ತು. ಆದರೆ ಸಸಿಗಳು ನಿಧಾನ ಬರೋದು. ಇಲ್ಲಿ ಉತ್ಕೃಷ್ಟವಾಗಿ ಬರ್ತಾವೆ, ಯಾವ ತೊಂದರೆ ಇಲ್ಲದೆ. ರೋಗ ಮುಕ್ತ ಯಾವುದು ರೋಗ ಹೊಡೆಯೋದು ಇದಿಲ್ಲ. ತೆಂಗಿನ ಸಸಿಗಳಿಗೂ ಯಾವತ್ತೂ ಗೊಬ್ಬರ ಹಾಕಿಲ್ಲ ನೋಡಿ ಸರ್. ಈ ಗಿಡ ಫೆಸಿಲಿಟಿ ಏನೇನು ಗೊತ್ತು ಸರ್, ಇದು ಅಕ್ಕಿ ತಂದು ಬಿಸಾಕಿ ನನಗೆ ತೆವರಿ ಹೊರಿತಿದ್ರು ಆಳುಗಳು.
ಅವಾಗೆಲ್ಲ ಮಾಡಿಸಿದೆ ಕೆಲಸವ. ಆ ಟೈಮಲ್ಲಿ ಗಿಡ ಕಿತ್ತಾಕ್ಬಿಡೋದಣ್ಣ ಅಂದ್ರು. ಅಕ್ಕಿ ತಂದು ಬಿಸಾಕಿರೋದು ಹುಟ್ಟಿರೋದು ಇಷ್ಟೇ ಉದ್ದ ಇತ್ತು. ಬೇಡ ಬಿಡೋ, ಹಣ್ಣಿನ ಗಿಡ 4 ಜನಕ್ಕೆ ಹಣ್ಣು ಕೊಡ್ತದೆ ಬಿಟ್ಟೆ ಸರ್. ಅವತ್ತಿಂದ ಪೋಷಣೆ ಮಾಡ್ಕೊ ಬಂದೆ. ಇವತ್ತು ನಮ್ಮ ಮನೆಗೆಲ್ಲ ಸೀಬೆಹಣ್ಣು ಕೊಡ್ತದೆ. ಎಲ್ಲ ಖಾಲಿ ಆಯ್ತು. ಹಣ್ಣು ಚೆನ್ನಾಗಿರುತ್ತಾ? ತಿನ್ನಕ್ ಸ್ವೀಟ್ ತುಂಬಾ ಸರ್. ನೆನ್ನೆ ತಾನೇ ಕಿತ್ಕೊಂಡೋದೆ, 2 ಇತ್ತು ಇನ್ನು. ಇಲ್ಲಿ ನೋಡಿ ಕಿತ್ತಿರೋದು ನೆನ್ನೆ ಕಿತ್ಕೊಂಡೋದೆ. ಒಟ್ಟು ಒಂದ್ 300-400 ಸೀಬೆಹಣ್ಣು ಬಿಟ್ಟಿತ್ತು ಸರ್ ಇದು ಈ ಸರಿ. ಡೈಲಿ ತಿನ್ನೋವು ನಾವು. ಒಳ್ಳೆ ಟೇಸ್ಟು. ಇದ್ರೆ ನಿಮ್ ಅದೃಷ್ಟ ಹುಡುಕ್ಬೇಕು. ಮಾತ್ರ ಕಾಣಲ್ಲ ಸೀಬೆಹಣ್ಣು ಇದ್ರು ಇದ್ರಲ್ಲಿ. ನಿಮ್ಮ ಮರ ಬಿಟ್ಟಿದ್ದೆ ಸರ್ ಸೀಬೆಹಣ್ಣು? ನಮ್ದೇನೋ ಈ ಸತಿ ನಮ್ಗೆ ಹೋದಾಗ್ಲೂ ಒಂದೇ ಎಡ ಸಿಗ್ತದೆ. ರೆಡ್ಡು ಇದು ನಿಂಬೆ ಗಿಡ, ಅದು ಕಿತ್ಲೆ ಗಿಡ ಅಲ್ಲೊಂದಿದೆ. ಆ ಗಿಡಕ್ಕೆನೆ ಕಸಿ ಮಾಡಿ ಬಿಟ್ಬಿಟ್ಟು ಬಂದಿದ್ದೀನಿ ನೋಡಿದ. ನೋಡಿ ಸರ್, ಇವೆಲ್ಲ ಗೂಡುಗಳು ಅಡಿಕೆ ಮರದಲ್ಲೇ ಕಟ್ಬಿಟ್ಟವೆ. ಇಲ್ಲಿ ಬಾಳೆಗೊನೆಗಳು ಬಿಟ್ಬಿಡ್ತೀನಿ ಅವಕ್ಕೆ ಅಂದ್ಬಿಟ್ಟು ತಿನ್ನಕ್ಕೆ ಅಂದ್ಬಿಟ್ಟು. ಅಲ್ಲಿ ನೋಡಿ ಅಕ್ಕಿಗಳೆಲ್ಲ ಕೂತವೆ. ಇವೆಲ್ಲ ಅಕ್ಕಿಗಳು ಇಲ್ಲೇ ಇರ್ತವೆ. ಇಲ್ಲಿ ಗೂಡು ಕಟ್ಕೊಬಿಟ್ಟವೆ ಇಲ್ಲಿ. ನಾನು ಅವಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಜಾಸ್ತಿ. ಆ ಮರದಲ್ಲಂತೂ ಹೆವಿ ಕಟ್ಟವೆ. ಚೆನ್ನಾಗಿದೆ ಗೂಡು ನೋಡಕ್ಕೆ. ನೋಡಿ ಬಾಳೆಗೊನೆ ಅಕ್ಕಿಗೆ ಏನು ಮಡಗಿರೋದು ಈಗ. ಅದು ಮುಟ್ಟಕ್ಕೆ ಹೋಯ್ಕಿಲ್ಲ ನಾನು. ಅವು ಎಲ್ಲಿ ಗೂಡು ಇರ್ತವೆ ಅಲ್ಲ ಅವ್ನು ಕೊನೆ ಬಿಟ್ಬಿಡ್ತೀನಿ. ಅವು ತಿನ್ಬೇಕು ಪಾಪ ಅವು. ನೋಡಿ ಅಲ್ಲೆಲ್ಲ ಗೂಡು ಕಟ್ಟವೆ ನೋಡಿ. ಆ ಕಡೆ ಎಲ್ಲ ಇಲ್ಲಿ ನೋಡಿ. ಎಲ್ಲ ರೋಡ್ ಮಾಡೋರು ಯಾರೋ ಕಾಣ. ಇದು ಯಾರು ಓಡಾಡೋರು ಕಾಣ ಗೊತ್ತಿಲ್ಲ. ನಾನು ಈ ಸದಕ್ಕೆ ಹುಡುಗಿಗೆ ಇದೊಂದು ಅಡ್ವಾಂಟೇಜ್ ಸರ್. ಯಾರು ಇಂಟರ್ಫಿಯರ್ ಮಾಡೋದು ಬಿಡಿ ಸರ್. ಅವರೆಲ್ಲ ಯಾಕೆ ಬರ್ತಾರೆ ನೋಡಿ. ಬಿಡಿ ಸರ್, ಅವ್ರಿಗೆ ಬದುಕಕ್ಕೆ ಬಿಡಕ್ಕಿಲ್ಲ. ಇಲ್ಲಿ ನೋಡಿ ಸರ್, ಬಂದ್ರೆ ಸಾಕು ಇಲ್ಲೇ ಬಗಕಾನ್ ತಿನ್ಕೊಬಿಡ್ತಾರೆ. ನೋಡಿ ಏನ್ ತಿಂದಿದ್ದವು. ಏನ್ ತಿಂದಿದ್ದವು ಸರ್? ಇಲ್ಲಿ ಅಕ್ಕಿ ತಿನ್ಕೋತಾವೆ. ಎಲ್ಲ ತಿನ್ಕೊಂಡು ಅವೇ ಹಣ್ಣಾಗವೆ ತಿನ್ಕೊಂಡು ಬೇಕಾ ಆಹಾರ ಸೃಷ್ಟಿ ಕೊಡಿ ಸರ್. ಅವಕ್ಕೋಸಿ ನಿಮ್ಮನ್ನ ನೆನ್ಕೋತಾವೆ ಅವು. ಹೌದೌದು. ಎಲ್ಲ ನಾವೇ ತಿನ್ಬಿಡ್ಬೇಕು, ಏತ್ಬಿಡ್ಬೇಕು. ನೋಡಿ ಗ್ಲಿಸರಿ ಗಿಡದ ಕೆಲಸ ಏನು ಅಂತ. ಈಗ ಬರ್ಬೇಕು ಮುಂದೊಂದು ದಿನ. ಒಂದೊಂದು 2 ವರ್ಷ ಬಿಟ್ಟು ಬನ್ನಿ ಸರ್ ನಮ್ಮ ಭೂಮಿಗೆ. ಒಂದು ಅದ್ಭುತ ನೋಡ್ತೀರಿ ಇನ್ನೂ. ಇಲ್ಲಿ ಇದೆಲ್ಲ ಪನ್ನೀರ್ಲೆ ಗಿಡಗಳು. ಪನ್ನೇರಳೆ ಅಂದ್ರೆ ದೊಡ್ಡ ಮರ ಆಗುತ್ತಲ್ವಾ? ಇಷ್ಟು ಚಿಕ್ಕ ಡಿಸ್ಟೆನ್ಸ್ ಅಲ್ಲಿ ಅಲ್ಲ, ಚಿಕ್ಕ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದೀರಲ್ಲ, ಓಕೆನಾ? ಅದು ಜಾಸ್ತಿ ಆದಾಗ ನಾವು ತಂದು ಇಲ್ಲಿ ಹಚ್ಬಿಡ್ತೀವಿ. ಕಲ್ಸ್ಬಿಟ್ಟು ನೀರನ್ನೇ. ಬನ್ನಿ ಬನ್ನಿ, ಸ್ವಲ್ಪ ಹುಷಾರು ಪೈಪ್ ಇದೆ. ಅಲ್ಲ, ಪನ್ನೇರಳೆ ಗಿಡಕ್ಕೆ ಡಿಸ್ಟೆನ್ಸ್ ಕಡಿಮೆ ಆಗ್ಲಿಲ್ವಾ ಅಂತ. ಒಂದೇ ಹಾಕಿರೋದು. ಅಲ್ಲೊಂದಿದೆ, ಅಲ್ಲಿ ಕೆಳಗಡೆ ಅಲ್ಲಿ ಕಾಂಟ ಮರ. ಓಕೆ. ಇದು ಅಲ್ಲ, ಪಕ್ಕನೇ ಅಡಿಕೆ ಇದೆ, ಆ ಕಡೆ ಬಾಳೆ ಇದೆ ಸರ್. ಅದು ನಾನು ಏನು ಮಾಡಿದ್ದೀನಿ ನೋಡಿ. ಇದು ಜಾಸ್ತಿ ಬೆಳೆಯಲ್ಲ. ಮ್ಯಾಲಕ್ಕೆ ಹೋಗ್ಬಿಡುತ್ತೆ. ಮ್ಯಾಲಡಿಗೆ ಹೋಗ್ಬಿಟ್ಬಿಡ್ತೀನಿ ಫುಲ್ಲು. ನಮ್ಗೆ ಮೋಸ ಮಾಡಲ್ಲ ಸರ್. ಒಂದು ಸ್ವಲ್ಪ ಹಣ್ಣಾರು ಮನೆಗೆ ಬಿಡ್ತೇ ನೆಳ್ಳಾದ್ರೂ. ಅದಲ್ಲ, ಅದೇನಿಲ್ಲ. ಬೇರೆ ಗಿಡಕ್ಕೆ ತೊಂದರೆ ಮಾಡುತ್ತಾ ಅನ್ನೋ ಥರ ಕೇಳ್ತಾ ಇದ್ದೀನಿ. ಹೌದು ಹೌದು. ನೋಡಿ, ಇದು ಸೇಬು ಗಿಡ. ಇದನ್ನು ನೆಟ್ಟಿದ್ದೀವಿ. ಚೆನ್ನಾಗಿ ಬತ್ತಾದ ಒಟ್ಟಲ್ಲಿ ಏನು ಚಿಗುರುತ್ತಾದ ಏನು ಮಾಮೂಲಿ ಸೇಬೇನ ಅದು? ಕರ್ನಾಟಕ ಸೇಬು ಅಂದ್ಬಿಟ್ಟು ನಮ್ಮ ವಾತಾವರಣಕ್ಕೆ ಬರೋದಂಥದ್ದನ್ನು ಕೊಟ್ಟವ್ರೆ. ನೋಡಬೇಕು ಸರ್. ಒಟ್ಟಲ್ಲಿ ಸೊತ್ತಿಲ್ಲ. ಆಗಲೇ ಹೆಚ್ಚು ಕಡಿಮೆ 4 ತಿಂಗಳಾಯ್ತು ನಟ್ಟಿ. ಚಿಗುರುತ್ತಾ ಬರ್ತದೆ. ಒಂದು ಎಲೆನೂ ಇರಲಿ, ಈಗ ಎಲೆ ಬಿಟ್ಟದೆ. ಇದೇನಾರು ತಂಪಾಗಿದ್ರೆ ಬರುತ್ತೆ. ವಾತಾವರಣ ಹಂಗೆ ಕೊಟ್ಟಿದ್ದೀವಿ. ಅದೇನೆ ವಾತಾವರಣ. 3 ವರ್ಷದ ಮರಗಳು. 2.5 3 ವರ್ಷ ಆಗಿದೆ. ಪ್ಯಾಕೆಟಿನ ಲೆಕ್ಕ ತಗೊಂಡ್ರೆ 3 ವರ್ಷ. ಇನ್ನು 6 ತಿಂಗಳು ಇದ್ರಲ್ಲಿ ತಗೊಂಡ್ರೆ 2.5 ವರ್ಷ. ಇದು ನಮ್ಮ ಭೂಮಿ ಬಿದ್ದು. ನೋಡಿ ಅದು ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಬಂದು ಎಲ್ಲ ಫೋಟೋ ಕ್ಯಾಮ್ರಾದಲ್ಲಿ ಇರ್ಬೇಕಾಯ್ತು. ನಾನು ಇಷ್ಟ ಊಟಾಯ್ತು. ನಾವು ಇಂಥವನ್ನ ಸಣ್ಣ ಅದೇ ಅನ್ಕೊಂಡ್ಬಿಟ್ಟು ರೈತರುಗಳು ತಂದು ಗೊಬ್ಬರ ತುಂಬಿಡ್ತಾರೆ ಸರ್. ನೋಡಿ, ಈ ಮರನೇ ಹೆಚ್ಚು ಇಳುವರಿ ಕೊಡೋದು. ಬೇಕಾದ್ರೆ ಪರೀಕ್ಷೆ ಮಾಡಿ. ಇದು ಬರೋಂಥ ಟೈಮ್ಗೆ ಜಾಸ್ತಿ ಇಳುವರಿ ಕೊಡೋದೇ ಇಂಥ ಮರಗಳು. ಕೆಲಸ ಸಣ್ಣಕ್ಕಿರೋನೆ ಅಂತ ಜಾಸ್ತಿ ಕೆಲಸ ಮಾಡೋದು. ಇದು ನೋಡಿ, ಅದು ಬೇಕಾದ್ರೆ ಅದು ಬರಬೇಕಾದ್ರೆ ಅಡಿಕೆ ಬರ್ಬೇಕಾದ್ರೆ ನೋಡಿ ತುಂಬ ಇಳುವರಿ ಬರ್ತೈತೆ. ನೀವು ರಾಮಲಿಂಗೇಗೌಡ ತೋಟಕ್ಕೆ ಹೋದ್ರೆ ಸರ್, ಒಟ್ಟು 13 ಎಕರೆಗೆ ಇದೇ ರೀತಿ ಇದೆ. ಬಟ್ ಅವ್ರು ಏನ್ ಮಾಡಿದ್ದಾರೆ, ಆ ತೆಂಗು ಅವ್ರದ್ದು ಹಳೆ ತೋಟ ಹೆಚ್ಚು ಕಮ್ಮಿ ತೆಂಗಿಲ್ಲ ಹಾಕ್ಬಿಟ್ಟು ರಾಸಾಯನಿಕ ಆಗಿ ಬೆಳೆಸ್ತಿರೋ. ಅವಾಗ ಎಲ್ಲ ತೆಂಗು
ಮತ್ತೆ ಅಡಿಕೆ, ಬಾಳೆ, ಮತ್ತೆ ಏಲಕ್ಕಿ, ಪಪಾಯಿ ಎಲ್ಲ ಇದೆ ಸರ್ ಅವ್ರ ತೋಟದಲ್ಲಿ. ಲೈನ್ ವೇಜ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಪೂರ್ತಿ ಒಂದು. ಅದು ಜಾಗ ಜಾಸ್ತಿ ಇದೆ. ಆಮೇಲೆ ಅವ್ರಿಗೆಲ್ಲ ಪಿಂಚಣಿ ದುಡ್ಡು ಬರುತ್ತೆ, ಸ್ವಲ್ಪ ಚೆನ್ನಾಗಿ ಅವ್ರೆ, ಅನುಕೂಲವಾಗವ್ರೆ. ಫುಲ್ ಟ್ರಾಕ್ಷನ್ ಇದೆ. ಎಲ್ಲಾರ ಖಾಲಿ ಕಾಣ್ತ ಸರ್ ನಿಮ್ಗೆ ಜಮೀನು? ಇದೇನು ಹಿಂಗ್ ಬೆಳಗೋಣ ತೋಟ ನಂಗೆ ಏನಾರ ಅನ್ಸ್ತಾ? ಇಲ್ಲ ನಾವು ಹಿಂಗೆ ಮಾಡೋದು. ದಯವಿಟ್ಟು ನೋಡಿ, ಬಿಟ್ಟಷ್ಟು ನಮಗೆ ಅನುಕೂಲ ಜಾಸ್ತಿ, ನೈಸರ್ಗಿಕವಾಗಿ ಬರಬೇಕು ತೋಟ. ನೋಡಿ ಅಲ್ಲಿ ಶುಂಠಿ ಹಾಕ್ಬಿಟ್ಟು ಅಡಿಕೆ ಹಾಕ್ಬಿಟ್ಟವ್ರು ಒಳಗಡೆ. ಅವೆಲ್ಲ ಏನಾಯ್ತವೆ ಅಂತ ನೀವು ನೋಡಿ, ಅಲ್ಲೆಲ್ಲ ನೋಡಿ ರಾಸಾಯನಿಕ ಹಾಕಿ ಮಕ್ಕದಲ್ಲಿ ಅಡಿಕೆಲಿ ನಗ್ಮುಖನೇ ಇಲ್ಲ. ನಮ್ಮ ಅಡಿಕೆ ಮರ ನೋಡಿ ನಗಾಡ್ಕೊಂಡು ಅಷ್ಟು ಖುಷಿ ಆಗುತ್ತೆ. ನೋಡ್ರೆ ಫೀಲಿಂಗ್ ಗೊತ್ತಾಗಬೇಕು ನಿಮಗೆ. ಮರ ನೋಡಿದಾಗ ಫೀಲಿಂಗ್ ನಿಮ್ಗೆ ಹೇಳ್ತದೆ, ನಾನು ಚೆನ್ನಾಗಿದ್ದೀನಿ, ನೀನು ಹೋಗಿ ಮನೆಗೆ ಅಂತದೆ. ನನ್ನ ತೋಟಕ್ಕೆ ಬರೋ ಬೋತ್ ಕಳಿಸ್ತವೆ ಅವು. ಇಲ್ಲಿ ಯಾಕೆ ಬಂದಪ್ಪ ನೀನು ಇಲ್ಲಿ ಡಿಸ್ಟರ್ಬ್ ಮಾಡೋಕೆ, ನೀನು ಹೋಗಿ ಮನೆಗೆ, ನೀನು ನಾನು ಅಡಿಕೆ ಬಿಟ್ಟಕ್ಕೆ ಬಂದು ಕಿಟ್ಕೊತವೆ ಅವು. ನಾನು ಬರೋದಿಲ್ಲ ಕೇಳಿ ಒಳ್ಳೆ, ನಾನು ಜಾಸ್ತಿ ಬರಲ್ಲ. ಈಗ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ, ಯಾವಾಗ ಬರ್ತೀನಿ, ಒಂದು ಸ್ವಲ್ಪ ಮನ್ಸು ಬೇಜಾರಾದಾಗ ನೋಡ್ಕೊಂಡು ಹೋಗ್ತೀನಿ, ಅಕ್ಕಿಗಳು ನೋಡ್ತೀನಿ, ನಮಸ್ಕಾರ ಮಾಡ್ಕೊತೀನಿ, ಹೋಗ್ತೀನಿ. ನಿಮ್ಗೆ ಜಾಸ್ತಿ ಅಲ್ಲಿ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ತಿಲ್ಲ. ಗೊತ್ತಲ್ವ ಸರ್, ಅಡಿಕೆ ಮರ ಏನಾರು ಬೈಕೊಳಂಗಿದ್ದಾವ ಅವು. ಚೆನ್ನಾಗದೆ ಇವೆಲ್ಲ ನೋಡಿ. ಈ ಅಡಿಕೆ ಗಿಡ ಐತಲ್ಲ, ಇದು ಯಾಕೆ ಹಿಂಗಾಗಿದೆ ಅಂತ ಕೇಳ್ಬೋದು ನೀವು. ಇದು ಎಲ್ಲಿತ್ತು ಗೊತ್ತಾ? ಅಲ್ಲಿತ್ತು, ಆ ಹುಲ್ಲಿತ್ತಲ್ಲ, ಆ ಜಾಗದಲ್ಲಿ ಇತ್ತು ಹುಲ್ಲು. ಆ ಜಾಗದಲ್ಲಿ ಇದ್ದಿದ್ದ ನಾನು ತಗೊಂಬಂದ್ಬಿಟ್ಟು ಇಲ್ಲಿ ನೆಡ್ತೆ. ಯಾಕೆ ಅಂದರೆ ಹುಲ್ಲಿಗೆ ಜಾಗ ಇರಲಿಲ್ಲ, ಅವ್ರ ಜಾಗದಲ್ಲಿ ಹಾಕೊಂಡಿದ್ದು. ಹಸುಗೆ ಅಂದ್ಬಿಟ್ಟು ಹುಲ್ಲು ತಗೊಂಡಿದ್ದೀನಿ, 1-2 ಎಕರೆ ಹುಲ್ಲು. ಬೇಕಾದರೆ ಮಳೆಗಾಲದಲ್ಲಿ ಹಾಕೋತೀವಿ. ಅದನ್ನು ಕೂಡ ಹುಲ್ಲು ಕೂಡ ಪೋಷಣೆ ಮಾಡಿದ್ದೀನಿ. ನೀರು ಬೀಳಬಾರ್ದು, ಜಾಸ್ತಿ ಹೊಂಟೋಗ್ಬಾರ್ದು, ಹಸು ತಿನ್ನೋಕ್ಕೆ ಯೋಗ್ಯತೆ ಆಗಿರಬೇಕು ಅಂತ ಮುಚ್ಚಿದ್ದೀನಿ. ಏನಾದ್ರು ಡೌಟ್ ಇದೆಯಾ ಸರ್? ಏನಾದ್ರು ಕ್ವಶನ್ ಇದ್ದರೆ ಕೇಳ್ಬೋದು. ಏನು ಕೇಳಿದ್ರು ಉತ್ತರ ಕೊಟ್ಬಿಡ್ತಾರಲ್ಲ ಅಂತ ಏನಾದ್ರು. ಇಲ್ಲ, ದಯವಿಟ್ಟು ನಿಮ್ಮ ಅನುಭವ ನಮ್ಮ ಹತ್ರ ಹೇಳ್ಕೋಬೇಕು ಸರ್. ಈಗ ನಿಮಗೆ ನಿಮ್ಮ ಮೊಬೈಲಲ್ಲೇ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಶೇರ್ ಮಾಡಿ. ನಮ್ಮ ಮೊಬೈಲ್ ಹೊಂಟೋಗಿದೆ.